ಮಾಡ್ಬಿಟ್ಟಿದ್ದಾರೆ. ಅವರಿಗೆ ಕೂಡ ಐಡಿಸಿ ಐಡಿಯಾ ಬಂದಿರ್ಲಿಕ್ಕಿಲ್ಲ. ಒಂದು ಸ್ಟ್ರೆಚರ್ ಜೊತೆಗೆ, ಫಸ್ಟ್ ಏಡ್ ಬಾಕ್ಸ್ ಜೊತೆಗೆ, ಒಂದು ಮೈಕ್ ಜೊತೆಗೆ, ಸ್ಪೀಕರ್ ಜೊತೆಗೆ, ಅಲಾಂಗ್ ವಿತ್ ದಟ್ ಪ್ಯಾಸೆಂಜರ್ ಸೀಟ್ಸ್. ಇಟ್ಸ್ ಸಚ್ ಅ ಯುನೀಕ್ ಕಾನ್ಸೆಪ್ಟ್. ನನಗೆ ಕೂಡ ಇಲ್ಲಿನ ಕತೆ ಕೇಳಿದಾಗ ಅಷ್ಟು ಇಂಟ್ರೆಸ್ಟ್ ಆಗಿತ್ತು. ಅಂಡ್ ಇಂಥ ಒಂದು ಕಥೆನ, ಇಂಥ ಒಂದು ಯುನೋ ಬದುಕಿನ ಸೂಕ್ಷ್ಮತೆಗಳು ನಾನು ಹೇಳ್ದಂಗೆನೆ ಆ ಕಾನ್ಸೆಪ್ಟ್ ಜೊತೆಗೆ ತಗೊಂಡ್ಬಂದಿರೋದು. ಐ ಗೆಸ್ ಇಟ್ ಇಸ್ ಅಮೇಸಿಂಗ್. ಈ ಗೋವಿಂದ ಸ್ವಾಮಿ ಅನ್ನೋದ್ರ ಜೊತೆಗೆ ಇನ್ನು ಹಲವಾರು ಹಾಡುಗಳನ್ನ ಕೊಟ್ಟಂತ ನಮ್ಮ ಕವಿರತ್ನ ಕಾಳಿದಾಸ, ನಮ್ಮ ವಿ ಮನೋಹರ್ ಸರ್ ಇದ್ದಾರೆ. ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬಂದು ನಿಮ್ಮ ಆಶೀರ್ವಾದನ, ನಿಮ್ಮ ಬ್ಲೆಸ್ಸಿಂಗ್ ಎಲ್ಲ ನಮ್ಗೆ ನೀಡಬೇಕು. ಸತ್ಯ ಸರ್ ಯಾವತ್ತೂ ಹೇಳ್ತಾ ಇರ್ತಾರೆ, ನಾನು ವಿ ಮನೋಹರ್ ಸರ್ ಶಿಷ್ಯ ಅಂತ. ಸರ್ ನಿಮ್ಮ ಶಿಷ್ಯ ಈಗ ಹೀರೋ ಆಗ್ತಾ ಇದ್ದಾರೆ. ಆಲ್ರೆಡಿ ಇಷ್ಟು ವರ್ಷಗಳ ಕಾಲ ನಿರ್ದೇಶಕನಾಗಿ, ನಿರ್ಮಾಪಕನಾಗಿ, ಕಥೆಗಾರನಾಗಿ ತುಂಬಾ ಹಲವಾರು ಟೈಟಲ್ಗಳನ್ನ ಆಲ್ರೆಡಿ ನಿಭಾಯಿಸಿದ್ದಾರೆ. ಬಟ್ ಈಗ ಹೀರೋ ಆಗಿ ಮಿಂಚಕ್ ಹೊರಟಿದ್ದಾರೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ಸಹಜವಾಗಿ ತುಂಬಾ ಖುಷಿ ಆಗುತ್ತೆ. ಸತ್ಯ ಮುಖ್ಯ ಪಾತ್ರಧಾರಿ ಆಗಿದ್ರು ನಿರ್ದೇಶಕರಾಗಿ ಹೀರೋ ಆದಂತವರು. ಮೊದಲನೇ ಚಿತ್ರದಲ್ಲಿ ಗೆದ್ದು ತೋರಿಸಿದಂತವರು. ರಾಮರಾಮನಿಯಿಂದ ಇಲ್ಲಿವರೆಗೆ ನಾನು ಗಮನಿಸ್ತಾ ಬಂದಿದ್ದೀನಿ. ಎಲ್ಲ ಒಳ್ಳೆ ಚಿತ್ರಗಳನ್ನೇ ಕೊಟ್ಟಂತವರು. ಇದರಲ್ಲಿ ಅವರು ಮುಖ್ಯ ಪಾತ್ರಧಾರಿಯಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತೆ ಚಿತ್ರಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಿಮಗೆ ಗೊತ್ತು, ನೀವು ಪಾತ್ರ ಮಾಡಿದ್ದೀರ, ತುಂಬಾ ಚೆನ್ನಾಗಿ. ಒಂದು ಹೊಸ ತರ ಈ ಒಂದು ಯೋಚನೆ ಮತ್ತೆ ಈ ಕತೆ ಇದೆಯಲ್ಲ, ಇದು ಹೊಸ ರೀತಿ ಅಂತ. ಇದು ಎಕ್ಸ್ ಅಂಡ್ ವೈ ಜೆನೆಟಿಕ್ಸ್ ಅಲ್ಲಿ ಬರುವಂತದ್ದು. ಜೆನೆಟಿಕ್ಸ್ ಓದೋರಿಗೆ ಗೊತ್ತಿರುತ್ತೆ. ಒಂದು ಜೀವರಾಶಿ ಹುಟ್ಟಬೇಕಾದ್ರೆ ಎಕ್ಸ್ ಎಕ್ಸ್ ಮತ್ತೆ ವೈ ಎಕ್ಸ್ ವೈ, ಆ ಕ್ರೋಮೋಸೋಮ್ಸ್ ಎರಡು ಸೇರಿದಾಗ ಒಂದು ಸೃಷ್ಟಿ ಆಗುತ್ತೆ, ಜೀವ ಸೃಷ್ಟಿ ಆಗುತ್ತೆ. ಅದೇ ರೀತಿ ಒಂದು ಒಳ್ಳೆಯ ಚಿತ್ರವನ್ನ ಸೃಷ್ಟಿ ಮಾಡಿದ್ದಾರೆ ಸತ್ಯ. ಅವರು ಪ್ರೀತಿಯಿಂದ ಹೇಳ್ತಾರೆ ನನ್ನ ಶಿಷ್ಯ ಅಂತ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನ ಚಿಕ್ಕ ಸ್ನೇಹಿತ ಅಂತ. ಹಾಗೆ ಹೇಳಿದಾಗ ನಮ್ಗೆ ಸ್ವಲ್ಪ ವಯಸ್ಸು ಕಮ್ಮಿ ಆದಂಗೆ ಅನ್ಸುತ್ತೆ. ಅದಕ್ಕೋಸ್ಕರ ಆಮೇಲೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸ್ಸೊಬ್ಬ ಅನ್ನೋದು ಹಳೆಗಾದೆ. ಇಲ್ಲಿ ನಾನು ಸುಮಾರು 41 ವರ್ಷದಿಂದ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀನಿ. ಆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಹಳಬರಿಗೆ ಈ ಹೊಸ ರೀತಿಯಲ್ಲಿ ಬರೆಯಕ್ಕೆ ಬರಲ್ಲ, ಹೊಸ ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅವರು ಅಂತ ಒಂದು ಮಾತಿದೆ. ಆದ್ರೆ ಸತ್ಯ ಅದನ್ನ ಸುಳ್ಳು ಮಾಡಿಸಿದ್ದಾರೆ. ಯಾಕಂದ್ರೆ ಅವರ ಹಿಂದಿನ ಚಿತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲೂ ನನ್ನ ಕೈಲಿ ಹಾಡು ಬರ್ಸಿದ್ದಾರೆ. ಅವರ ಗೆಳೆಯ ದೀಪಕ್ ಭಾಗ್ಯರಾಜ್ಗೆ ಒಂದು ಹಾಡು ನನ್ನ ಕೈಲಿ ಬರ್ಸಿದ್ದಾರೆ. ಹೀಗೆ ಈ ಹೊಸ ಹುಡುಗರು ನನ್ನಿಂದ ಬರ್ಸಿದಾಗ ನಾನು ಇನ್ನೂ ಹೆಂಗ್ ಆಗ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಯೋಚನೆ ಮಾಡುವಾಗ ತಕ್ಷಣ ನಾವು ಈಗಿನ ಪೀಳಿಗೆಯ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಅಪ್ಡೇಟ್ ಆಗೋದಕ್ಕೆ ಇದೊಂದು ಅವಕಾಶ, ಇಂಥ ಒಂದು ಒಳ್ಳೆ ಅವಕಾಶ ನನಗೆ ಸತ್ಯ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಇನ್ನೊಬ್ಬ ಗೆಳೆಯ ಕೌಶಿಕ್ ಹರ್ಷ, ಹೆಸರಿಗೆ ತಕ್ಕ ಯಾವಾಗಲೂ ಹರ್ಷದಿಂದ ಇರುವಂತ ಕೌಶಿಕ್ ಹರ್ಷ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಎಲ್ಲ ಹಾಡುಗಳನ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚಿತ್ರ ಅಂತೂ ಎಲ್ಲೋ ಒಂದು ಚೂರು ಬೋರಾದ ರೀತಿಯಲ್ಲಿ ಚಿತ್ರಕಥೆ, ಸಂಭಾಷಣೆ ಮತ್ತೆ ಎಲ್ಲರ ಪಾತ್ರ ಎಲ್ಲವೂ ಚೆನ್ನಾಗಿದೆ. ನನಗೆ ಒಂದು ಒಳ್ಳೆ ಅನುಭವ. ಇದು ತುಂಬಾ ಖುಷಿಯಾಗಿದೆ ಸತ್ಯ. ಇದು ತುಂಬಾ ಯಶಸ್ವಿ ಆಗಲಿ. ನಾವೆಲ್ಲ ಸೇರಿ ಸಾಕಷ್ಟು ಇದಕ್ಕೆ ಪ್ರಚಾರ ಮಾಡೋಣ. ಯಾವುದೇ ರೀತಿಯ ಪ್ರಚಾರಕ್ಕೂ ನಾನು ಬರೋದಕ್ಕೆ ಸಿದ್ಧನಾಗಿದ್ದೇನೆ. ಯಾಕಂದ್ರೆ ಗೋವಿಂದ ಸ್ವಾಮಿ ಅನ್ನೋದು ಹೊಸ್ತೇನಲ್ಲ, ಬಹಳ ಹಿಂದೆ ನಾನು ಕೇಳಿದ್ರು. ಆದ್ರೆ ಇಲ್ಲಿ ಅದನ್ನ ನಾನು ಕಾಯಿನ್ ಮಾಡಿದ್ದೆ. ಗೋವಿಂದ ಸ್ವಾಮಿ, ಸ್ವಾಮಿ ಅಂದ್ರೆ ದೇವರು ಅಂತ ಆಗತ್ತೆ, ಅಥವಾ ಪ್ರೇಕ್ಷಕರು ಅಂತ ಆಗತ್ತೆ. ಅವರೇ ನಮಗೆ ಸ್ವಾಮಿಗಳು, ಅವರನ್ನ ನಾವು ಗೆಲ್ಬೇಕು. ಗೋವಿಂದ ಸ್ವಾಮಿ, ಆ ಪ್ರೇಕ್ಷಕರನ್ನ ನಾವು ಗೆಲ್ಬೇಕು. ಇದು ನಮ್ಮ ಉದ್ದೇಶ. ಹೀಗಾಗಿ ಯಕ್ಷಗಾನ ಚಿತ್ರ ಎಲ್ಲರಿಗೂ ತಲುಪಿ ನಾವೆಲ್ಲರೂ ಗೆಲ್ಲೋಣ ಅಂತ ನನ್ನ ಶುಭಾಶಯ. ಸ್ವಾದಿಷ್ಟತೆಯ ಸ್ವಾದ,
ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.